ಕವಿತಾ ಬನ್ನಿ. ಬನ್ನಿ ಒಂದು ನಿಮಿಷ. ಅಯ್ಯ ನಿನ್ನ ತಗೊಂಡೋಗ. ಈ ಒಂದು ರೀಸನ್ಗೆ ಈ ಒಂದೇ ಒಂದು ರೀಸನ್ಗೆ ನನಗೆ ಯಾವಾಗ್ಲೂ ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಅನ್ಸುತ್ತೆ. ನಾನು ಒಂದೊಂದ್ ದಿನ ಎದ್ದೇಳೋದಕ್ಕೆ ಇಷ್ಟ ಪಡಲ್ಲ ಬಿಕಾಸ್ ತುಂಬಾ ಟಯರ್ಡ್ ಆಗಿರ್ತೀನಿ. ಆದ್ರೆ ಈ ಬೆಳಗಿನ ಸೂರ್ಯನ ಕಿರಣ ನಮ್ಮ ಮುದ್ದಾದ ಕೃಷ್ಣನ ಮೇಲೆ ಬೀಳೋದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟನೇ ಪಡೋಲ್ಲ. ಯಾವಾಗಾದ್ರೂ ಲೇಟ್ ಆಗಿ ಎದ್ದಾಗ ತುಂಬಾ ಗಿಲ್ಟ್ ಕಾಡತ್ತೆ. ಯಾಕೆ ಎದ್ದೆ ಲೇಟ್ ಆಗಿ ಯಾಕೆ ಎದ್ದೆ ಅಂತ. ಪೂಜೆ ಎಲ್ಲ ಮುಗಿಸಿ ಅಗೇನ್ ಬ್ಯಾಕ್ ಟು ನಮ್ಮ ಕೆಲಸ. ಸೊ ಕೆಲಸ ನಡೀತಾ ಇದೆ, ಆಯಿಲ್ ಕೆಲಸಗಳು. ಈಗ ಸಿಕ್ಕಾಪಟ್ಟೆ ಕೆಲಸ ನಂಗೆ. ನಿಮ್ಗೆ ಗೊತ್ತಿರೋ ಹಾಗೆ ಆಯಿಲ್ ಅಂಡ್ ಮಾಲ್ಟ್ ಎಲ್ಲಾನು ಇದೆ. ನನಗೆ ನಿಮ್ಗೆಲ್ರಿಗೂ ಒಂದು ಬೆಸ್ಟ್ ಪ್ರಾಡಕ್ಟ್ ಕೊಡ್ಬೇಕು ಅಂತ ಯಾವಾಗ್ಲೂ ಅನ್ಸ್ತಾ ಇರುತ್ತೆ. ಸೊ ಅದೇ ರೀತಿ ಕೊಡ್ತಾ ಇದ್ದೀನಿ. ಹೇರ್ ಆಯಿಲ್ ಬ್ಯಾಚ್ ಇವಾಗ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿ ಐ ಥಿಂಕ್ ಇದು 10th ಆರ್ 11th ಬ್ಯಾಚ್ ಅನ್ಸುತ್ತೆ. ಸೊ ತುಂಬಾನೇ ಮಾಡ್ತಾನೆ ಇದೀನಿ ನನ್ಗೂನು ತುಂಬಾ ಟಯರ್ಡ್ ಆಗುತ್ತೆ. ಎಲ್ಲರೂ ಕೇಳ್ತಾ ಇರ್ತೀರಾ ವಿಡಿಯೋ ಯಾಕೆ ಮಾಡಲ್ಲ, ವಿಡಿಯೋ ಬರೀ ನೀವು ಡ್ರೆಸ್ ವಿಡಿಯೋ ಮಾಡ್ತೀರಾ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನ್ ನಿಮ್ ಜೊತೆ ಯಾವಾಗ್ಲೂ ಕಾಂಟ್ಯಾಕ್ಟ್ ಆಗಿರ್ಬೇಕು. ಸೊ ಕಳ್ಕೊಳಕ್ ಇಷ್ಟ ಪಡಲ್ಲ ನನ್ನ ಏನು ಯೂಟ್ಯೂಬ್ ಅಲ್ಲಿ ಇರುವಂತಹ ನನ್ನ ಒಂದ್ ದೊಡ್ಡ ಫ್ಯಾಮಿಲಿ 3.5 ಲಕ್ಷದಷ್ಟು ಇದ್ದೀರಾ. ಸೊ ಹೆಂಗೆ ನಾನು ವಿಡಿಯೋನೇ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಅಟ್ಲೀಸ್ಟ್ ಒಂದ್ ಚಿಕ್ಕ ವಿಡಿಯೋ. ಈ ಡ್ರೆಸ್‌ಗಳು ಅಷ್ಟೇ ಎಷ್ಟೋ ಜನ ಹೆಣ್ಮಕ್ಳು ಡ್ರೆಸ್‌ಗಳನ್ನ ಆನ್‌ಲೈನಲ್ಲಿ ಶಾಪ್ ಮಾಡ್ತಾರೆ, ಸರಿಯಾಗಿ ಸಿಗೋದೇ ಇಲ್ಲ. ಈವನ್ ನಾನು ಅದನ್ನ ಫೇಸ್ ಮಾಡಿದ್ದೀನಿ. ನಾನು ಆನ್‌ಲೈನಲ್ಲಿ ಜಾಸ್ತಿ ಡ್ರೆಸ್‌ಗಳನ್ನ ತಗೊಳ್ಳೋದು. ಸೊ ತಗೊಂಡಾಗ ಎದುರುಗಡೆ ನೋಡ್ದಾಗ ಚೆನ್ನಾಗೇ ಇರಲ್ಲ. ಆ ತರ ಎಲ್ಲ ಎಕ್ಸ್‌ಪೀರಿಯನ್ಸ್ ಆಗಿದೆ. ಸೊ ಹಂಗಾಗಿ ಯೂಟ್ಯೂಬಲ್ಲಿ ಈ ತರ ಹಾಕ್ದಾಗ ನೋಡಿ ಡೈರೆಕ್ಟ್ ಆಗಿ ನೋಡಿರ್ತಾರೆ, ವಿಡಿಯೋದಲ್ಲಿ ಕ್ಲಾರಿಟಿ ಆಗಿರುತ್ತೆ. ಸೊ ತಗೊಳ್ಬೋದು, ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದು ಅಂತ ನಾನು ಆ ರೀತಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಹೊರ್ತು ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ರು ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ, ಬರೀ ಇದೇ ವಿಡಿಯೋ ಆಯ್ತು ಅಂತ, ವ್ಲಾಗ್ ಮಾಡ್ತಾ ಇಲ್ಲ ಅಂತ. ನೀವೇ ನೋಡ್ತಾ ಇರ್ಬೋದು. ತುಂಬಾ ಕಷ್ಟ ಆಗುತ್ತೆ ನನ್ಗೂ ಕೂಡ. ಏಕೆಂದ್ರೆ ನನ್ ಮನೆ ಕೆಲ್ಸ ನೀವೇ ನೋಡ್ತಾ ಇರ್ಬೋದು. ಮನೇಲಿ ಎಷ್ಟ್ ಕೆಲ್ಸ ಇರುತ್ತೆ. ಅದ್ರ ಜೊತೆ ವಿಡಿಯೋ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು, ವಿಡಿಯೋ ಎಡಿಟ್ ಮಾಡ್ಬೇಕು, ಇಲ್ ಬಂದು ಆಯಿಲ್ ಮಾಡ್ಬೇಕು, ಮಾಲ್ಟಿನ್ ನೋಡ್ಕೋಬೇಕು, ಯಾರಿಗ್ ಹೋಗಿದೆ ಯಾರಿಗ್ ಹೋಗಿಲ್ಲ ಅವೆಲ್ಲ ನೋಡ್ಕೊಳ್ಬೇಕು. ಸೊ ಇಷ್ಟೆಲ್ಲ ಕೆಲ್ಸಗಳ ಮಧ್ಯೆ ಮೊದ್ಲಿನ್ ತರ, ಅದನ್ನ ನಾನ್ ಒಪ್ಕೊಳ್ತೀನಿ, ಮೊದ್ಲಿನ್ ತರ ನಂಗ್ ವಿಡಿಯೋ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರೆ ಬಿಡೋಕ್ಕೂ ಆಗ್ತಾ ಇಲ್ಲ. ಹಂಗಾಗಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ. ಆದ್ರೆ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಜೆನ್ಯೂನ್ ಆದಂತಹ ಪ್ರಾಡಕ್ಟ್, ನ್ಯಾಚುರಲ್ ಆಗಿರುವಂತಹ ಪ್ರಾಡಕ್ಟ್‌ಗಳನ್ನ ಕೊಡೋ ಮೂಲಕ ನಿಮ್ಮನ್ನ ಖುಷಿ ಪಡಿಸ್ತೀನಿ. ಅದನ್ನ ಪ್ರಾಮಿಸ್ ಮಾಡಬಲ್ಲೆ. ಇನ್ ಮುಂದಿನ ದಿನಗಳಲ್ಲಿ ಸ್ಕಿನ್‌ಗೂ ಕೂಡ ನಾನು ಅದಕ್ಕೋಸ್ಕರನೇ ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಕಿನ್‌ಗೂ ಕೂಡ ಇನ್ನ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ನನ್ನ ಕೈಲಿ ಕೊಡ್ಬೇಕು. ಎಲ್ಲಾನು ನಾನು ನೋಡ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಯಾರು ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ನನ್ಗೋಸ್ಕರ ವ್ಲಾಗ್ ಮಾಡಿಲ್ಲ ಅಂತ, ಆಯ್ತಾ? ಖಂಡಿತ ಟೈಮ್ ತಗೊಂಡು ಖಂಡಿತ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಅಂಡ್ ಇವಾಗ ನೋಡಿ, ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು 10:30 ಆಗಿದೆ. ಮೊದ್ಲಿನ ತರ ನಂಗೆ ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಸರಿಯಾಗಿ ಊಟ ಮಾಡಕ್ ಆಗ್ತಾ ಇಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಿಕಾಸ್ ನಾನೇ ಎಡಿಟ್ ಮಾಡೋದು, ನಾನೇ ವಿಡಿಯೋ ಮಾಡೋದು, ಮನೆಯಲ್ಲೂ ಕೂಡ ಅಡ್ಗೆ ನಾನೇ ಮಾಡೋದು. ಅಲ್ಲೂ ನೋಡ್ಕೋಬೇಕು, ಇಲ್ಲ ನೋಡ್ಕೋಬೇಕು, ಎಲ್ಲ ಹೆಂಗೆ ಮ್ಯಾನೇಜ್ ಮಾಡಕ್ಕಾಗುತ್ತೆ ಅಲ್ವಾ? ಸೊ ನಂಗೂ ಟಯರ್ಡ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗ್ ಬೇಕು. ಅದೇ ಮುಖ್ಯವಾಗಿ ನನಗ್ ಬೇಕಾಗಿರೋದು. ಮೊದ್ಲೆಲ್ಲ ನನ್ಗೂ ಗೊತ್ತು 1 ಮಿಲಿಯನ್ಸ್ ವರ್ಗೂ ವ್ಯೂಸ್ ಬರ್ತಾ ಇತ್ತು. ಬಟ್ ಇವಾಗ ವ್ಯೂಸ್ ಕಮ್ಮಿ ಆಗಿದೆ.
ಏನ್ ಮಾಡಕ್ಕಾಗುತ್ತೆ? ಹೌದು. ವ್ಯೂಸ್ ಅನ್ನೋದು ನಾಟ್ ಓನ್ಲಿ ಒನ್ ಮನಿ ಪರ್ಪಸ್ ಅಂತಲ್ಲ. ಆ ವ್ಯೂಸ್ ನೋಡಕ್ಕೆ ಅಯ್ಯೋ! ಇಷ್ಟು ಜನ ನಮ್ ವಿಡಿಯೋ ನೋಡಿದ್ರಲ್ವಾ, ಖುಷಿ ಆಯ್ತು. ನಾವ್ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನ್ ಮಾಡೋದು? ಈ ಎಲ್ಲಾ ಕೆಲ್ಸಗಳ ಮಧ್ಯೆ ನಾನು ಸ್ಟ್ರಕ್ ಆಗ್ಬಿಟ್ಟಿದೀನಿ. ಆದಷ್ಟು ಟೈಮ್ ತಗೊಂಡು ಅದೆಲ್ಲದ್ರಿಂದ ಬಿಡುಗಡೆ ಮಾಡ್ಕೊಂಡು ಬಂದು ವಿಡಿಯೋ ಮಾಡ್ತೀನಿ ನಿಮ್ಗೋಸ್ಕರ ಒಳ್ಳೆ ಒಳ್ಳೆ ವಿಡಿಯೋ ಆಯ್ತಾ? ಅಂಡ್ ಕಮಿಂಗ್ ಟು ಹೇರ್ ಆಯಿಲ್ ಸೊ ಎಲ್ಲಾ ಹರ್ಬ್ಸ್‌ಗಳ್ನು ಹಾಕಿರೋದ್ರಿಂದ, ಡ್ರೈ ಹರ್ಬ್ಸ್ ಹಾಕಿರೋದ್ರಿಂದ ನಮ್ಮ ಆಯಿಲ್, ಹರ್ಬಲ್ ಹೇರ್ ಆಯಿಲ್ ಬ್ರೌನ್ ಆರ್ ಮರೂನ್ ಕಲರ್ ಅಲ್ಲಿರುತ್ತೆ. ಅಂಡ್ ಡೆಫಿನೆಟ್ಲಿ ನೀವೆಲ್ರೂ ಒಂದು 3 to 6 ಮಂತ್ ಯೂಸ್ ಮಾಡ್ಲೇಬೇಕು ಹೇರ್ ಆಯಿಲು. 3 to 6 ಮಂತ್ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗೋದು. ಈಗ ಹಚ್ಚಿದ ತಕ್ಷಣ ಹಂಗೆ ಉದ್ದ ಬೆಳೆದ್ ಬಿಡಕ್ಕೆ ಇದು ಗೊಬ್ಬರ ಅಲ್ಲ ಅಥವಾ ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ ಅಲ್ಲ. ಗಿಡ ಹಂಗೆ ಬೆಳೆದ್ ಬಿಡಕ್ಕೆ ಯಾವುದೇ ಒಂದಕ್ಕಾದ್ರೂ ಒಂದು ಟೈಮ್ ಅಂತ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗ್ಲೂನು. ನಾವೇನೋ ಒಂದ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಒಂದ್ ನ್ಯಾಚುರಲ್ ಹರ್ಬಲ್ ಪ್ರಾಡಕ್ಟ್ ಅಂದಾಗ ಅದು ಅದಕ್ಕೆ ಆದಂತಹ ಟೈಮ್ ತಗೊಳುತ್ತೆ. ಅಂಡ್ ನಮ್ಮ ಬಾಟಲ್ ನಿಮ್ಗೆ 2 ಮಂತ್ಸ್ ವರೆಗೂ ಬರುತ್ತೆ. ಒಂದ್ ಹೇರ್ ಆಯಿಲ್ ಬಾಟಲ್ 250 ml ನಿಮ್ಗೆ 2 ಮಂತ್ಸ್. ಗಂಡ್ಮಕ್ಳು ಆದ್ರಂತೂ ಅವ್ರಿಗೆ ಒಂದು 3 to 4 ಮಂತ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ವರ್ತ್ ಇದೆ. ಯೂಸ್ ಮಾಡಿದ್ರೆ ಪ್ರಾಪರ್ ಆಗಿ ಯೂಸ್ ಮಾಡಿ, ನಂಬಿಕೆ ಇಟ್ಟು ಯೂಸ್ ಮಾಡಿ. ಖಂಡಿತವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ. ಅದನ್ನ ನಾನ್ ಪ್ರಾಮಿಸ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಪವರ್‌ಫುಲ್ ಹರ್ಬ್ಸ್ ಇದೆ ಇದ್ರಲ್ಲಿ. ಭೃಂಗರಾಜ್ ಇರ್ಬೋದು, ಜಟಾಮಾಂಸಿ, ಸೊ ಏನಿಲ್ಲ ಎಲ್ಲಾ ಹರ್ಬ್ಸ್ ಇದೆ. ಸೊ ಹಂಗಾಗಿ ಹೇರ್ ಗ್ರೋತ್ ಅಂತೂ ಪಕ್ಕಾ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲರೂ ಇನ್ನೊಂದು ಮನ್ಸಲ್ಲಿ ಇಟ್ಕೊಳ್ಬೇಕು, ಹೇರ್ ಆಯಿಲ್ ಹಚ್ಕೊಳ್ಳಿ. ಆದ್ರೆ ನಮ್ಮ ದೇಹನೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಒಳ್ಳೆ ಡಯಟ್ ಫಾಲೋ ಮಾಡಿ. ಐ ಮೀನ್ ಡಯಟ್ ಅಂದ್ರೆ ಒಳ್ಳೆ ಊಟ, ಮನೆ ಊಟ, ಒಳ್ಳೆ ಆಹಾರ ಪದ್ಧತಿನ ಇಟ್ಕೊಳ್ಳಿ. ಅದ್ ಎಲ್ಲದಕ್ಕೂ ಒಳ್ಳೇದು. ನಮ್ಮ ಹೆಲ್ತ್‌ಗೂ ಒಳ್ಳೇದು, ನಮ್ಮ ಸ್ಕಿನ್‌ಗೂ, ಹೇರ್‌ಗೂ. ನಾನು ಡೇ 1 ಇಂದ ಅದನ್ನೇ ಹೇಳ್ತಾ ಇರೋದು. ಸೊ ಹಂಗಾಗಿ ಅಂಡ್ ನೋಡಿ ಇಲ್ಲಿ ನಮ್ಮ ವರ್ಕರ್ಸ್ ಇದ್ದಾರೆ. ನಮ್ಮ ವರ್ಕರ್ಸ್ ಪರಿಚಯ ಇವಾಗ ಮಾಡ್ಕೊಡ್ತೀನಿ ನಾನು. ಅವರು ಏನೇನೆಲ್ಲ ಮಾತಾಡಿದ್ದಾರೆ ಇವಾಗ ವಿಡಿಯೋ ನೋಡ್ಬೋದು ನೀವು. ಆಮೇಲೆ ಮಾಲ್ಟ್ ಆಗ್ಲಿ, ಇಂಗ್ರೀಡಿಯೆಂಟ್ಸ್ ಬಗ್ಗೆ ಆಗ್ಲಿ, ಹಾಗೆ ಹೇರ್ ಆಯಿಲ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಆಗ್ಲಿ ಯಾರು ಡೌಟ್ ಇಟ್ಕೊಳ್ಬೇಡಿ. ಬಿಕಾಸ್ ನಾವ್ ಏನ್ ತೋರ್ಸಿದೀವೋ ಅದಕ್ಕಿಂತ ಇನ್ನ ಹೇರ್ ಆಯಿಲ್ ಅಲ್ಲಿ ಇನ್ನ ಹೆಚ್ಚಿಗೆನೆ ಆಡ್ ಮಾಡಿರ್ತೀನಿ ನಾನು. ಅಂಡ್ ಮಾಲ್ಟ್ ಅಲ್ಲಿ ಅದೊಂದು ಮೆಜರ್ಮೆಂಟ್, ನಾವ್ ಏನೇನ್ ತೋರ್ಸಿರ್ತೀವೋ ಪ್ರತಿ ಒಂದು ಕಾಳು 40 ಇಂಗ್ರೀಡಿಯೆಂಟ್ ಅಂದ್ರೆ 40 ಇಂಗ್ರೀಡಿಯೆಂಟ್ ಇರುತ್ತೆ. ಸೊ ಎಲ್ಲದನ್ನು ಒಂದ್ ಸಿಂಗಲ್ ಕಾಳನ್ನು ಕೂಡ ನಾನು ಮಿಸ್ ಮಾಡಲ್ಲ. ಸಿಂಗಲ್ ಹರ್ಬು ಕೂಡ ಮಿಸ್ ಮಾಡ್ದಲೆ ಆಡ್ ಮಾಡಿ ಮಾಡೋ ಅಂತದ್ದು ನಮ್ಮ ಪ್ರಾಡಕ್ಟ್. ಸೊ ಏನು ತೋರ್ಸ್ದಂಗೆ ಮಾಡ್ತಾರ, ಆ ಡೌಟೇ ಇಟ್ಕೊಳ್ಬೇಡಿ. ನಾನು ಭಗವಂತನ ಹೆಂಗ್ ನಂಬ್ತೀನೋ ಅದ್ರಷ್ಟ ನಾನು ಕೆಲ್ಸನ ನಂಬ್ತೀನಿ. ಯಾಕೆಂದ್ರೆ ನಮ್ಗೆ ಈ ಕೆಲ್ಸ ಮಾಡಕ್ ಕೊಟ್ಟಿರೋದೇ ಭಗವಂತ. ನಾನ್ ಈ ಕೆಲ್ಸಕ್ ಮೋಸ ಮಾಡಿದ್ರೆ ಭಗವಂತ ನನಗೆ ಆ ಕರ್ಮನ ನಮ್ಗೆ ರಿಟರ್ನ್ ಕೊಟ್ಟೇ ಕೊಡ್ತಾನೆ. ಸೊ ಹಂಗಾಗಿ ಅದನ್ನ ನಾನು ತುಂಬಾ ನಂಬ್ತೀನಿ. ನನ್ ಕೆಲ್ಸದ ಮೇಲೆ ಭಗವಂತನಷ್ಟೇ ಶ್ರದ್ಧೆ ಇಟ್ಟು ಕೆಲ್ಸ ಮಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಹೇಳ್ಬಲ್ಲೆ ಅಷ್ಟೇ. ಅಂಡ್ ಒಂದಿಷ್ಟು ಜನ ನಮ್ಗೆ ಕೇಳಿದ್ರು ವೈಟ್ ಹೇರ್ ಬಗ್ಗೆ ಏನಾದ್ರು ಹೇಳಿ, ವೈಟ್ ಹೇರ್ ಬಗ್ಗೆ ಅಂತ. ವೈಟ್ ಹೇರ್ ಏನಕ್ಕಾಗುತ್ತೆ ಬಿಳಿ ಕೂದ್ಲು? ಫಸ್ಟ್ ಅದನ್ನ ತಿಳ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ಅಂತಂದ್ರೆ, ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿಲ್ಲ ಅಂದ್ರೆ, ಸೊ ಎಲ್ಲದಕ್ಕೂ ಸಿಟ್ ಮಾಡ್ಕೊಳ್ಳೋದು, ಆಮೇಲೆ ಟೆನ್ಷನ್ ತಗೊಳ್ಳೋದು, ಸ್ಟ್ರೆಸ್ ತಗೊಳ್ಳೋದು, ಇನ್ನ ನಮ್ ಬಾಡಿಲಿ ಪಿತ್ತ ಜಾಸ್ತಿ ಆದಾಗ, ಸೊ ಇದೆಲ್ಲ ಇನ್ನ ಅನೇಕ ಕಾರಣಗಳಿದೆ ನಮ್ಮ ನಮ್ಗೆ ವೈಟ್ ಹೇರ್ ಆಗೋದಕ್ಕೆ. ಸೊ ಹಂಗಾಗಿ ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ನಮ್ಮ ಲೈಫಲ್ಲಿ. ಆವಾಗ್ಲೇನೆ ಎಲ್ಲಾನು ಚೆನ್ನಾಗಿರುತ್ತೆ. ಮುಖ್ಯವಾಗಿ ಜೆನೆಟಿಕಲಿ ನಮ್ಮ ವಂಶದಲ್ಲಿ ತಂದೆ, ತಾಯಿ ಅಥವಾ ಹಿಂಗೆ ಫ್ಯಾಮಿಲಿಲಿ ಹಿಂಗೆ ಯಾರಿಗಾದ್ರೂ ಬೇಗ ಬಿಳಿ ಕೂದ್ಲಾಗಿದ್ರೆ ಅದು ನಮಿಗ್ ಬರೋಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಬಿಳಿ ಕೂದ್ಲು ಆಗುತ್ತೆ. ನಮ್ಮ ಹೇರ್ ಆಯಿಲ್ ಅಲ್ಲಿ ಮೆಹಂದಿ, ಇಂಡಿಗೋ ಅಂಡ್ ಕರಿಬೇವು, ಜಟಾಮಾಂಸಿ ಅಂಡ್ ಇನ್ನ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ. ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಗಳು. ಸೊ ಇದೆಲ್ಲ ಆಡ್ ಮಾಡಿರೋದ್ರಿಂದ ನಮ್ಗೆ ಗ್ರೇ ಹೇರ್ ಆಗೋದನ್ನ ತಡೆಗಟ್ಟುತ್ತೆ ಕ್ರಮೇಣವಾಗಿ. ಅದ್ರ ಜೊತೆ ಗ್ರೇ ಹೇರ್ ಆಗಿದ್ರೆ ಅದನ್ನು ಕೂಡ ಸ್ವಲ್ಪ ಡಲ್ ಮಾಡೋ ಅಂತ ಕೆಪಾಸಿಟಿ ನಮ್ಮ ಹೇರ್ ಆಯಿಲ್ಗಿದೆ. ಸೊ ಇವರು ಲಕ್ಷ್ಮಿ ಆಂಟಿ, ಇವರು ಕವಿತಾ.
ನನಗೆ ಇಲ್ಲಿ ಆಯಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನನಗಂತೂ ಏನು ಎತ್ತಿಡೋಕ್ಕೆ ಬಿಡಲ್ಲ ಏನೇ ಹೇಳೋದು. ಆ್ಯಂಡ್ ಖುಷಿ ಆಗುತ್ತೆ ನಮಗೆ ಇಂಥ ಒಳ್ಳೆ ವರ್ಕರ್ ಸಿಕ್ಕಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಕವಿತಾ, ಆ್ಯಂಡ್ ಥ್ಯಾಂಕ್ ಯು ಲಕ್ಷ್ಮಿ ಆಂಟಿ. ಆಂಟಿ ಒಳ್ಳೆ ಚೆನ್ನಾಗಿ ಮಾತಾಡ್ಕೊಂಡು ಕವಿತಂಗೆ ಗ್ರಹಿಸ್ತಾ ಇರ್ತಾರೆ. ಇವಾಗ ನಾನು ಮಾಡ್ತಾ ಇರ್ಬೋದು, ಕಂಪ್ಲೀಟ್ ಎಲ್ಲ ಪಾಪ ಅವರೇ ನೋಡ್ಕೊಳ್ಳೋದು, ಕವಿತಾ ಆ್ಯಂಡ್ ಲಕ್ಷ್ಮಿ ಆಂಟಿ. ಹರ್ಬ್ಸ್ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿರ್ತಾರೆ. ಜಸ್ಟ್ ನಾನು ಬಂದು ಎಲ್ಲ ಹಾಕೋದಷ್ಟೇ, ಅಷ್ಟೊಂದು ಕೆಲಸ ಕೊಡಲ್ಲ ನನಗೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಗಾಡ್ ಅಂತ ಹೇಳ್ತೀನಿ. ಏನು ಹೇಳ್ತೀರಾ ಆಂಟಿ? ಚೆನ್ನಾಗಿ ಮಾಡ್ತೀವಿ, ಏನು ನಿಮ್ಗೆ ತೊಂದರೆ ಕೊಡಲ್ಲ ನಾವು, ಚೆನ್ನಾಗಿ ಮಾಡ್ತೀವಿ. ಆಂಟಿ ಹೆಂಗ್ ಮಾತಾಡ್ತಾರೆ, ಚೆನ್ನಾಗಿ ಮಾಡ್ತೀವಿ. ಇಲ್ಲ, ನಮಗೆ ಕೆಲಸ ಮಾಡೋದು ಮುಖ್ಯ. ಮನುಷ್ಯರು ಚೆನ್ನಾಗಿರ್ಬೇಕು, ಕೆಲಸ ಮಾಡ್ಬೇಕು. ನಾವು ಎಲ್ಲ ಕೆಲಸ ಎಷ್ಟನ್ನೆಲ್ಲ ಮಾಡ್ಬಿಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಆಯಿಲ್ ಮಾತ್ರ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ತಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂದ್ರೆ ಕೇಳ್ರಿ. ಅಶ್ವಿನ್ ನೇರ ಎಣ್ಣೆ ಚೆನ್ನಾಗಿ ಮಾಡ್ತಾರ, ಏನು ಪ್ರಾಬ್ಲಮ್ ಇಲ್ಲ. ಯಾರು ಮೇಡಮ್ ಒಳ್ಳೆಯವ್ರಂತ ಹೇಳಿ. ನೀನು ಹೇಳು, ನಾನು ಹೇಳಿದ್ದೀನಲ್ಲ ಮೇಡಮ್, ಅವ್ರು ಹೇಳ್ಬೇಕಲ್ಲ ಒಂದು ಚಾನ್ಸ್. ಬನ್ನಿ ನೀನು ಹೇಳ್ಬಾ, ಬನ್ನಿ, ನೀನು ಹೇಳು. ನಾನು ನಮ್ಮ ಬಗ್ಗೆ ಏನು ಹೇಳ್ಬೇಡಿ, ನಮ್ಮ ಪ್ರಾಡಕ್ಟ್ ಸಾಕು. ನೀಟಾಗಿ ಕ್ಲೀನಾಗಿ ಮಾಡ್ತಾರೆ ಸಾರ್ ಮೇಡಮ್. ಏನೋ ಹೆಚ್ಚಿಗೆ ಆದ್ರೆ ಹೇಳಿ ಮೇಡಮ್ ಹತ್ರ, ನಮ್ಮ ಹತ್ರನೇ ಕೇಳಿ ನಾವು ಕರೆಕ್ಟಾಗಿ ಮಾಡ್ಕೊಡ್ತೀವಿ. ಮಾತಾಡ. ನಾನು ನಮಗೆ ಖುಷಿ ಆಯ್ತು, ಒಳ್ಳೆ ಮೇಡಮ್ ಓನರ್ ಸಿಕ್ಕಿದ್ದಾರೆ ಅಂತ ನಮಗೆ ಖುಷಿ ಆಯ್ತು. ನಾವು ಖುಷಿದಂಗೆ ಕೆಲಸ ಮಾಡ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಎಲ್ಲದನ್ನ ನೆನ್ಸ್ಕೊಂಡು ಮಾಡ್ತಾ ಇದ್ದೀವಿ. ಒಳ್ಳೆ ಓನರ್ ಸಿಕ್ಕಿದಾರ, ನಮಗೆ ಕಷ್ಟ ಏನು ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಆಯ್ತು. ಅಯ್ಯೋ, ಚೆನ್ನಾಗಿ ಮಾತಾಡ್ತಾರೆ ಆಂಟಿ. ಆ್ಯಂಡ್ ಕವಿತಾ ಸೈಲೆಂಟ್ ಆದರೂ ಕೆಲಸ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಪರ್ಫೆಕ್ಟ್. ಅದರಲ್ಲೂ ಆಂಟಿ ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಕವಿತಾ ಅಂಡ್ ಲಕ್ಷ್ಮಿ ಆಂಟಿ ಹೇಗ್ ಮಾತಾಡಿದ್ರು ಅಂತ. ನನಗೆ ಅವ್ರು ಮಾತಾಡ್ತಿದ್ರೆ ನಗು ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಮಾತಾಡ್ತಾನೆ ಇರ್ತಾರೆ, ಕ್ಯೂಟ್ ಆಗಿ ಮಾತಾಡ್ತಾರೆ. ತುಂಬಾ ಇಷ್ಟ ಅವರ ಮುಗ್ಧತೆ ಅಂತಾನೆ ಹೇಳ್ಬೋದು. ಹಂಗಾಗಿ ಅಂಡ್ ಆಯಿಲ್ ರೆಡಿ ಆಗ್ತಾ ಇದೆ. ಒಂದು ಐ ಥಿಂಕ್ ನಾವು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಒಂದು 11:30-12 ಅನ್ಸುತ್ತೆ. ಇನ್ನ ಮಾಡ್ತಾನೆ ಇದೀವಿ ಬಿಕಾಸ್ ತುಂಬಾ ಲೋ ಫ್ಲೇಮಲ್ಲಿ ಮಾಡೋದ್ರಿಂದ ತುಂಬಾನೇ ಟೈಮ್ ತಗೊಳುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜೋರು ಉರಿಲಿ ಮಾಡೋಂಗೆ ಇಲ್ಲ, ಬಿಕಾಸ್ ಹರ್ಬ್ಸ್ ಎಲ್ಲ ಸೀದೋಗ್ಬಿಡುತ್ತೆ ಅಷ್ಟೇ. ಅಂಡ್ ಆಯಿಲ್ ಕೂಡ ಚೆನ್ನಾಗಿ ಇರೋದಿಲ್ಲ. ತುಂಬಾ ಪೇಶನ್ಸ್ ಇಂದ ಮಾಡ್ಬೇಕು, ಆವಾಗ್ಲೇನೆ ಯಾವ್ದೇ ಒಂದ್ ಕೆಲ್ಸ ಆಗ್ಲಿ ಒಂದ್ ಒಳ್ಳೆ ರೀತಿಲಿ ಆಗುತ್ತೆ ಅಂಡ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಹೇಗ್ ಅನ್ನಿಸ್ತು ನಮ್ಮ ಒಂದು ವರ್ಕರ್ಸ್ ಮಾತಾಡಿದ್ದು ಕಮೆಂಟ್ ಮಾಡಿ ಲಕ್ಷ್ಮಿ ಆಂಟಿ ಅಂಡ್ ಕವಿತಾ ಬಗ್ಗೆ. ನೋಡಿ, ಒಂದು 4:32 ಆಗಿದೆ. ಸೊ ಇನ್ನ ಕೆಲಸ ನಡೀತಾನೆ ಇದೆ, ನಿರಂತರವಾಗಿ ನಮ್ಮ ಕೆಲಸ ನಡೀತಾನೆ ಇರುತ್ತೆ. ಇದೆಲ್ಲ ಇವಾಗ ರೆಡಿ ಆಗುತ್ತೆ. ಆಯಿಲ್ ರೆಡಿ ಆದ್ಮೇಲೆ ಇಲ್ಲಿ ನೋಡ್ಬೋದು ಕುದೀತಾ ಇದೆ. ಸೊ ಎಷ್ಟು ಲೋ ಫ್ಲೇಮಲ್ಲಿ ಇಟ್ಟಿರೋದು ನೋಡಿ, ಎಷ್ಟು ನಿಧಾನಕ್ಕೆ ಬಾಯ್ಲ್ ಆಗ್ತಾ ಇದೆ ಅಂತ. ಸೊ ಇದು ಆಲ್ಮೋಸ್ಟ್ ಆಲ್ ಆಗಕ್ ಬಂದಿದೆ. ಇದನ್ನ ಆಫ್ ಮಾಡಿ ನೆಕ್ಸ್ಟ್ ಡೇಗೆ ಅದನ್ನ ಒಂದು ಬೇರೆ ಸ್ಟೀಲ್ ಪಾತ್ರೆಗೆ ಶಿಫ್ಟ್ ಮಾಡಿಡ್ಬೇಕು. ನೋಡ್ತಾ ಇರ್ಬೋದು ಆಯಿಲ್ ಬಾಟಲ್ ಕೂಡ ಬ್ಯಾಚ್ ವೈಸ್, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ನಾವು ರೆಡಿ ಮಾಡ್ತಾನೆ ಇದೀವಿ. ಬಿಕಾಸ್ ಇದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಆಯಿಲ್ ಮಾಡೋದಕ್ಕೆ. ಸೊ ಎಷ್ಟೋ ಜನ ಕಸ್ಟಮರ್ಗೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ವಿ. ಸೊ ಹಂಗಾಗಿ ಬ್ಯಾಕ್ ಟು ಬ್ಯಾಕ್ ನಾನು ಆಯಿಲ್ನು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ವರ್ಕರ್ ಕವಿತಾ ಅಂಡ್ ಲಕ್ಷ್ಮಿ ಆಂಟಿ ಹೇಗ್ ಮಾತಾಡಿದ್ರು, ನಿಮ್ಗೆ ಹೇಗ್ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವರ್ಕ್ ಹೇಗಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು. ಇನ್ನ ಇದೆ, ಆದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು. ಲವ್ ಯು ಆಲ್, ಬಾಯ್.